ರಾಹುಲ್ ಮಾಸ್ತರ್ 3 ಮ್ಯಾಳ ಫಟಿಂಗ್ ಮ್ಯಾಳಿದ್ದು ಹ್ಮ್ ಅವು ನನಗ ಮುಂದೆ ಶಬಾಶಿನೇ ಕೊಡ್ತಿದ್ದು ಹಿಂದ ನನಗ ಅವಂದ್ ಏನು ಹೇಳತ್ತಾರ ಅಂತವ್ರದ್ದು ನೀ ವಿಚಾರ ಮಾಡಬೇಡ. ಹೌದಪ್ಪ ಹೌದು. ಹೆಂಗ ಕೇಳು, ಹೆಂಗಿಪ್ಪ? ನೀ ಬೆಳೆತನ ಕಿವುಡಾಗು, ನೀ ಬೆಳೆ ತಕ ಕಿವುಡಾಗು. ಕಿವುಡಾಗು. ಹೌದು. ನೀನು ಬೆಳೆತನ ಕಿವುಡಾಗು. ದುನಿಯಾದವರು ದುನಿಯಾ ಮಾತಾಡ್ತಾರ, ಕೇಳಿಸ್ಕೋಬೇಡ. ಹೌದಪ್ಪ ಹೌದು. ಬೆಳೆದ ಮ್ಯಾಗ ನೀ ಮೂಕಾಗು ಅಂದಾನತ್ ಹೇಳಿ ನೀ ಹೊಳ್ಳಿ ಅಲ್ಲಕ್ಕೆ ಹೋಗಬೇಡ. ಇದು ಜಗತ್ಯದ ನಿಯಮ. ಅವಾಗ ಜಗತ್ಯದಾಗ ನೀ ಬೆಳೆದೇ ತೀರ್ತಿ. ಹೌದು. ಎಂತ ಮಾತು ಮುದಿಕ್ಯ. ಬೆಳೆತಕ್ಕ ಕಿವುಡಾಗು, ಬೆಳೆದ ಮ್ಯಾಗ ಮೂಕಾಗು. ಬೆಳೆದ ಮ್ಯಾಗ ಮೂಕಾಗು. ಮನ್ಯಾಗು ಏನನ್ಲಾಕ್ ಹೋಗ್ಬೇಡ. ಮುತ್ಯ ಅಮೋಘ ಸಿದ್ಧನ ಆಶೀರ್ವಾದ ಜರ ನಿನ್ನ ಮ್ಯಾಗಿತ್ತಂದ್ರ ಹೌದು ಜಗತ್ತದಾಗ ಹಾಡೇ ತೀರ್ತಿರಿ. ಹೌದು ಹೌದಿಲ್ಲ? ಹೌದು. ಯಾಕಪ್ಪ ಅಂತಂದ್ರ ಯಾಕೆ? ನಾ ಹೇಳಿ ನಿನಗ ಏನತ್ತ? ಕರೆ ಡಾಂಬಿಕ್ ಸಾಂಗ್ ಹಾಕಬೇಡ್ರಿ, ಇದು ಆಗಿ ಬರುದಿಲ್ಲ. ಹೌದಿಪ್ಪ ಹೌದು. ಡಾಂಬಿಕ್ ಸಾಂಗ್ ಹಾಕವ್ರೆ ಬಾಳ ಮಂದಿ ಅದಾರ ಇಲ್ಲಿ. ಅದಾರಲ್ರಿಪ್ಪ. ಅವು ಬೇಡ ಮತ್ತ ಕುಸ್ತಿ ಹಿಡಿತೀನಿ ಅಂತ ಹೇಳ್ತೀರಿ. ಹಿಂಗೆ ನಿಮ್ ಕುಸ್ತಿ ಹೆಂಗ್ ಹಿಡಿತೀರಿ ಕುಸ್ತಿ ನೀವು? ಡಾವ್ ಹಾಕೋದು ಗೊತ್ತಿಲ್ಲ, ಎಲ್ಲಿ ಡಾವ್ ಹಾಕಿದ್ರೆ ಎಲ್ಲಿ ಬೀಳ್ತಾನ ಗೌಡ್ರ ಅನ್ನೋದು ಗೊತ್ತಿಲ್ಲ ನಿಮಗ. ಚಲೋ ಚಲೋ ಅವ್ರಿಗೆ ಸಿಕ್ಕಿಲ್ಲ ಹಿಡತಾ ಅನಪದ ಎರಡನೇ ನುಡಿ ಆಗ್ಯದ, ನಿಮ್ ಉತ್ತರ ಕುಲ ಆಗ್ಯದ. ಹೌದಿಲ್ಲ? ತಲೆ ಕೆಡಿಸೋಬೇಕು. ಒಟ್ಟ ಸಣ್ಣ ಮುಗಿದಾಗ ಏನ್ ಹೇಳ್ಬೇಕು, ಉತ್ತರ ಏನ್ ಹೇಳ್ಬೇಕು ಅನ್ಬೇಕು ಅಂತ ಪ್ರಶ್ನೆ ಕೇಳ್ಬೇಕು ಮೊಮ್ಮಗನ. ಅದಕ್ಕೆ ಇರ್ಲಿ. ಹೌದು. ಇನ್ನ ಮುಂದೆ ವಿಷಯ ಮತ್ತ ಬಹಳ ಅದಾವ. ಅದಾವಲ್ರಿಪ್ಪ. ಅವ್ರು ಹೇಳ್ಯಾರ ಇನ್ನ ಬಹಳ ಚಂದ. ಏನತ್ತ? ಆ ಪ್ರಯತ್ನ ಮತ್ತು ಪ್ರಾರಬ್ಧದೊಳಗ ಪ್ರಯತ್ನ ಮಾಡಿ ಇಂತ ಮಕ್ಕಳು ಹುಟ್ಟ್ಯಾವ. ಹೌದು. ಪ್ರಾರಬ್ಧದ ಹುಟ್ಟ್ಯಾವ, ಪ್ರಾರಬ್ಧದಾಗ ಅಂತವ್ರು ಹುಟ್ಟ್ಯಾರ. ಅಲ್ಲಿ ಪ್ರಾರಬ್ಧ ಆದ್ರಿ ರಾಹುಲ್ ಸರ. ಹೌದು, ಅಲ್ಲಿ ಪ್ರಾರಬ್ಧ. ಪ್ರಯತ್ನ ಮಾಡೋದಿದ್ರ ನಾ ಗಂಡೆ ಹಡಿತೀನತ್ತೆ ಪ್ರಯತ್ನ ಮಾಡ್ರಿ ನೋಡೋನು. ಮಾಡ್ರಿಪ್ಪ, ನೀವು ಎಷ್ಟು ಬೇಕಾದಷ್ಟು ಪ್ರಯತ್ನ ಮಾಡ್ರಿ. ಸುಮ್ಮ ದಯವು ಹೇಳ್ರಿ. ಆತದೇನ್ರಿ ಗೌಡ್ರ? ಆತದ. ಇಲ್ಲಿ ನಿಮ್ಗೊಂದು ಕೇಳ್ರಿ. ಇಲ್ಲಿ ಪ್ರಯತ್ನ ಮಾಡಿ ಮಾನ್ಯ ಒಂದ್ ಹೆಣ್ಣು ನೋಡ್ಕೊಂಡ್ ಬಂದ್ರಿ. 28 ಹೆಣ್ಣು ನೋಡ್ಯಾನ್ರಿ. ಮಾನ್ಯ ಗಟ್ಟಿ ಆಯ್ತು. ಪ್ರಯತ್ನ ಮಾಡಿ ಮದುವೆ ಆಗ್ಲಕ್ ತಯಾರಾದ ಪಾದ ಜೀಪ್ ಹೊಳಿ ಬಂದದ. ಈ ಮೊಮ್ಮಗನ ಮಾರಿ ಹಂಗಾಗ್ಯದ ನೋಡ್ರಿ. ಸುಳ್ಳು ಮಾಡಿಬಿಟ್ರ ಅವ್ರು. ಯಾಕೆ ಸುಳ್ಳು ಮಾಡ್ರು? ರಗಡ ಪ್ರಯತ್ನ ಮಾಡಿದೆಯಲ್ಲ. ಇವ್ರು ಕಟಿಂಗ್ ನೋಡಿದ್ರು. ಇರ್ಲಿ. ಕಚ್ಚಿ ಮ್ಯಾಗ ನಿಮ್ದು ಕಚ್ಚಿನ ಅದ, ಇವ್ರದು ಕಚ್ಚಿ ಅದ. ಮುದಕ್ಕೆ ಇವ್ರ ಕಚ್ಚರ ಎಷ್ಟು ಟೈಟ್ ಅದಾವು. ನಾ ಹೇಳೋದಾದ ಏನ್ರಿಪ್ಪ? ಚಲೋ ಚಲೋ ಅವ್ರ ಕೈ ಆಡಿಸಿದ್ರು ಈ ಕಚ್ಚಿ ಯಾರಿಗೆ ಸಿಕ್ಕಿಲ್ಲ. ಕಳೆದು ಇಲ್ಲ. ಹೌದಿಲ್ಲ? ಹೌದು. ಮತ್ತ ಇನ್ನು ಹುಟ್ಟಿಗೆ ರಾಹುಲ್ ಮಾಸ್ತರ್ ಕಚ್ಚಿ ಹುಡುಕ್ಯಾಡ್ಲಕತ್ತಾನಪ್ಪ ಅಂತಂದ್ರ ಹೌದು. ನಿಮಗೆ ಹೆಂಗ ಸಿಕ್ಕೈತ್ರಿ ಸರ? ಚಲೋರಿಗೆ ಇದು ಸಿಕ್ಕಿಲ್ಲ. ಹೌದಾ ಅತ್ ಹೇಳಿ ನೀವೇನು ಕೆಟ್ಟವ್ರಲ್ಲ. ಹೌದಪ್ಪ ಹೌದು. ನಾವು ಅನ್ನಂಗಿಲ್ಲ ಅನ್ನೋದು ಇಲ್ಲ. ಹೌದು. ನಾವೊಂದು ಮಾತು ಹೇಳಿದ್ದೆ. ಏನ್ ಹೇಳಿರಿ ಗೌಡ್ರ? ನಾ ಮನಿಮಿ ಮುತ್ಯಾನ ಶಿಷ್ಯ ಅದೀನಂತ ಹೇಳ್ತೀರಿ. ಮುತ್ಯಾನ ಗುಣ ನಿಮ್ಮಲ್ಲಿ ಅಳವಡಿಸಿಕೊಂಡಿರೇನು ಅಂತ ಕೇಳಿವ್ ನಾವು. ಹೌದು. ಅವ್ರಂದ್ರು ಏನತ್ರಿಪ್ಪ? ನಾವ್ ಹೆಂಗ ನಮ್ಮ ಗುರುವಿನ ಒಂದು ಪಾಲನೆ ಒಳಗ ಗುರು ಹೆಂಗದನ ಹಂಗ ನಾವು ಅದಿವತ್ತಿ ಹೇಳಿದೆವು. ಹೇಳ್ಯಾರಿಪ್ಪ. ಅವ್ರಂದ್ರು ಏನತ್ತ? ದ್ರೋಣಾಚಾರ್ಯನ ಮೂರ್ತಿ ಮಾಡಿ ಅರ್ಜುನ ಬಿಲಿವಿದ್ಯೆ ಕಲ್ತಾನ, ಏಕಲವ್ಯ ಕಲ್ತಾನ ಅಂತ ಹೇಳಿದ್ರ ಅವ್ರು. ನಾ ಯಾರು ಮೂರ್ತಿ ಮಾಡಿ ಕಲ್ತಿರತ್ತಿ ಕೇಳಿಲ್ಲ. ನೀವು ಕೇಳಲ್ಲ, ಯಾಕೆ ಹೇಳ್ತೀರಿಪ್ಪ ಈ ವಿಷಯ? ನಾತಿನಿ ಏನಿಪ್ಪ? ಮತ್ತು ಗುರುವಿನ ಅಪ್ಪಣೆಯನ್ನು ಪಡಿಲಾರ್ದೇನೆ ದೈವ ವಿಚಾರ ಮಾಡ್ರಿ. ಏನತ್ತಿಪ್ಪ? ಏಕಲವ್ಯ ಹೌದು ಗುರುವಿನ ಅಪ್ಪಣೆ ಪಡೆದಾನೇನ್ರಿ? ಪಡೆದಾನಲ್ರಿಪ್ಪ. ಖರೆ ಕದ್ದು ನೋಡಿ ವಿದ್ಯಾ ಕಲತಾನ. ಹೌದಾ? ಅರ್ಜುನಗ ಏಕಲವ್ಯ ಕಲಿಸ್ತಿದ್ದ. ಖರೆ ಗುರುವಿನ ಅಪ್ಪಣೆ ಏಕಲ್ಯವಾಗ ಯಾರು ದ್ರೋಣಾಚಾರ್ಯರ ಕಲಿಸ್ತಿದ್ರು ಅರ್ಜುನಗ. ಆದ್ರೆ ಏಕಲ್ಯವ್ಯಾಗ ಅಪ್ಪಣೆ ಇರ್ಲಿಲ್ಲ ವಿದ್ಯೆ ಕಲಿಬೇಕಂತ ಹೇಳಿ. ಹೌದಪ್ಪ ಹೌದು. ಅಂದ್ರೆ ನೀವು ಕದ್ದು ವಿದ್ಯಾ ಕಲ್ತವ್ರು ನಂಗಾಯ್ತಲ್ಲ. ಇವರಿಗೆ ಮನಿಮಿ ಮುತ್ಯ ಏನು ಗರ್ಜಿಲ್ದಂಗಾಯ್ತು. ಇವ್ರು ಕದ್ದು ಕಲ್ತವ್ರ ಅದಾರ್ರಿ. ಕರೀರಿ ಅವ್ರನ್ನ ಕೇಳೋಣ. ಯಾಕಂದ್ರ ಹಂಗ ಕಲ್ತಾರತ್ ಇವ್ರು. ಹೆಂಗ ದ್ರೋಣಾಚಾರ್ಯಗ ಅರ್ಜುನಗ ಕಲಿಸ್ತಿದ್ರು ದ್ರೋಣಾಚಾರ್ಯರು. ಅದು ಏಕಲವ್ಯ ನೋಡ್ತಿದ್ದ, ನೋಡಿ ಕಲ್ತಾರತ್ತಿ ಇವರು. ಹೌದು, ಇವರು ನೋಡಿ ಕಲ್ತಾರತ್ತೆ. ಸ್ವಲ್ಪ ಶಾಂತಾರಿ. ಏನಿಪ್ಪ? ಹಂಗ ಇರುದಿಲ್ರಿ. ಮನಿಮಿ ಮುತ್ಯನೇ. ಹೌದು. ನೀವು ಯಾರು? ರಾಹುಲ್ ಮಾಸ್ತರ್
ಒಟ್ಟಿಗೆ ಅವರು ಉಟ್ಟಿಗಿ ರಾಹುಲ್ ಮಾಸ್ತರ ಒಟ್ಟಿಗೆ ರಾಹುಲ್ ಮಾಸ್ತರ್ನೇ ಮುದುಕ್ಯ ಉಟ್ಟಿಗಿ ರಾಹುಲ್ ಮಾಸ್ತರ್ನಿ ಹಾವ್ ಬಾಳ ಚಂದ ಕೈ ಮಾಡಿ ಮಾತು ಹೇಳಿರಿ ಹೇಳ್ಯಾರಲ್ರಿಪ್ಪ ಹ್ಯಾಂಗ ಶಬದಾಗ ಹೇಳದಂಗೆ ನಡಿಬೇಕ್ರಿ ಮತ್ತಿವ್ ಎಲ್ಲರ ಇಟ್ಕೋರಿ ಅವು ಅವು ಬ್ಯಾರೆ ಕಡೆ ಇಟ್ಕೋರಿ ನೀವು ಯಾಕಪ್ಪ ಸುಮ್ಮ 4 ಮಂದಿ ಶಾಣ್ಯರ ಮಾತು ಕೇಳಿ ಶಾಂತಾಗಿ ಕೂತದ ಹಾವಿದು ಹೌದು ಹೆಂಗಾಗಿತ್ತ ಮಾತ ಹೆಂಗಿಪ್ಪ ಒಂದ್ ನಾಗರ ಹಾವಿತ್ತು ಒಂದು ನಾಗರ ಹಾವಿತ್ತು ಕಾಡ್ನ್ಯಾಗ ಹೌದು ನಾಗರ ಹಾವಿತ್ತು ಹೌದು ಪ್ರತಿನಿತ್ಯ ದನಕರ ಮೈಲಾಕ ಬರುತ್ತಿದ್ದು ಆರ್ಯಣಕ್ಕ ಹೌದಪ್ಪ ಹೌದು ಅದು ಕಾಡ್ನ್ಯಾಗ ಮೇಯ್ಲಾಕ್ ಹೋಗು ಬರವು ಹೌದು ಈ ನಾಗರ ಹಾವ ಎಲ್ಲದಕ್ಕೂ ಕಡಿದು ಅಂದಿಸದೆ ಮಾಡ್ಲಕ್ಕತ್ ಹೌದಪ್ಪ ಹೌದು ಹಿಂಗಾದ್ರೆ ಹೆಂಗ್ ಮಾಡೋನು ಅಂತ ಹೇಳಿ ಎಲ್ಲಾ ದನಕರ ಕೂತು ಕಣ್ಣೀರ್ ಹಾಕ್ಲಕತ್ತಿದ್ದು ಅದೇ ದಾರಿ ಹಿಡಿದು ಒಬ್ಬ ಅವ ಶರಣ ಹೊಂಟಿದ್ದ ಹೌದಪ್ಪ ಹೌದು ದಯವಿಟ್ಟು ಇಲ್ಲಿ ಹಿಂದೆ ಯಾರು ಶಾಂತ ಕುಂದ್ರಿ ಇಲ್ಲಿ ಊಟ ಒಂದ್ ಸ್ವಲ್ಪ ಶಾಂತ ಅಲ್ರಿ ಹೌದು ಸಣ್ಣಂಗ್ ಊಟ ಮಾಡ್ರಿಪ್ಪ ನೀವು ಸೋಮಕೊಂಡ್ರು ಮುದಿಕ ನಮ್ನ ಎಟ್ಟು ಕಾಡತ್ತದ ಮನ್ಯಾಗ ಅವನ್ ಎಟ್ಟು ಕಡಿಬೇಕತ್ತನ್ನ ಇರ್ಲಿ ಹೌದ್ ಬಸವಣ್ಣ ಏನ್ರಿ ಗೌಡ್ರ ಒಬ್ಬ ಸತ್ಪುರುಷ ಹಾಯ್ದ ಹೊಂಟಾನ ನಾಗರ ಹಾವು ಹೊಂಟಿತ್ತು ಹೌದ್ ಅಲ್ಲ ತಮ್ಮ ಹಾ ಜಗತ್ತಿನ್ಯಾಗ ಹೌದಾ ಚಲೋ ಅನಿಸ್ಕೋಬೇಕಾದ್ರ ಬಾಳ ದಿನ ಹತ್ತ ಹೌದಪ್ಪ ಹೌದು 1 ವರ್ಷ ಹೋತಾದ ಗೊತ್ತಾಗಲ್ಲ 2 ವರ್ಷ ಹೋತಾದ ಗೊತ್ತಾಗಲ್ಲ 10 ವರ್ಷ ಹೋತಾದ ಗೊತ್ತಾಗಲ್ಲ ಜೀವನ ಇದ್ರಾಗೆ ಹೊಕ್ಕದ ಅನ್ನೋದು ಗೊತ್ತಾಗಲ್ಲ ಕೆಟ್ಟ ಆಗಬೇಕಾದ್ರ ಬರೇ ಒಂದು ಮಾತಿನಿಂದ ಕೆಟ್ಟ ಆತಿ ಬರೇ ಒಂದು ಕೆಲಸದಿಂದ ನೀ ಕೆಟ್ಟ ಆತಿ ಹೌದಪ್ಪ ಹೌದು ಈ ಅಟ್ಟಿ ಎಲ್ಲಾ ಮೂಕ ಪ್ರಾಣಿಗಳು ನೀ ಅವಕ್ಕ ಅಷ್ಟ ಹಿಂಸೆ ಕೊಡ್ಲಕತ್ತಿಯಲ್ಲ ಹೌದಾ ತಮ್ಮ ಹಂಗೆಲ್ಲ ಮಾಡೋದು ಸರಿಯಲ್ಲ ಯಾರಿಗ ಹೇಳ್ತಾರಪ್ಪ ನಾಗರ ಹಾವಿಗೆ ಆ ಶರಣ ಹೇಳದ ಅವಾಗ ನಾಗರ ಹಾವು ಏನತ್ತದಪ್ಪ ನಾಗರ ಹಾವ ಶರಣಗತ್ತದ ಯಪ್ಪ ನಿನ್ನಂತ ಶರಣ ನನಗ ಹೇಳಕತ್ತಿ ಅಂದ್ರ ಈ ಜಗತ್ತಿ ಹೆಂಗದೀನಿ ಹಂಗ ನಾ ಇದ್ದೆ ಹೌದಪ್ಪ ಹೌದಾ ಹಾವ ಹೇಳತ್ತದ ಏನತ್ತ ಈ ಜಗತ್ತಿ ಹಂಗದ ಹಂಗ ನಾ ಇದ್ದೆ ಇದ್ದ ಇವತ್ತು ನಿಮ್ಮಂತವ್ರು ಬಂದು ನಮಗ ಹೇಳಕತ್ತೀರ ಅಂದ್ರ ನಿಮ್ಮ ಮಾತಿಗೆ ಮಾನ್ಯತೆ ಕೊಡ್ಬೇಕಾತದ ಹೌದಪ್ಪ ಹೌದಾ ಮಾತಿಗೆ ಮಾನ್ಯತೆ ಕೊಟ್ಟು ನಾಗರ ಹಾವು ಶಾಂತ ಐತ್ರಿ ಹೌದಪ್ಪ ಹೌದು ಶರಣ ಹೇಳ್ಯಾನತ್ತ ಹೇಳಿ ಹಾವು ಶಾಂತ ಆಯ್ತು ಆಯ್ತು ಹೇಳದವ ನಾ ಹಾವಿಗೆ ಹೇಳೀನಿ ನೀವೆಲ್ಲಾರು ಬೆಕ್ಕಾದಂಗ ಮೈರಿ ಹೌದು ನೀವು ಹೋಗ್ರಿ ಮೇಯಾಗ ಹೋಗ್ರಿ ದಿನ ಮೈದ್ ಬರ್ರಿ ಹೌದು ಎಲ್ಲ ಆಕಳ ದನ ಕರ ಮೈಲಕ್ಕ ಬಂದು ಹಾವ 10 ಮಾರ ದೂರಿತ್ತು ಇವು ದೂರೇ ನಿತ್ತು ಮೈಯು ಹೌದು ಹಾವ ಅದ್ರ ಪಾಡಿಗೆ ಅದು ಇತ್ತು ಯಾಕ ಶರಣ ಹೇಳಿ ಹೋಗ್ಯಾನ ಇವಕ್ಕೇನು ಮಾಡೋದು ಬೇಡ ಹೌದಪ್ಪ ಹೌದು ಒಂದ ಆಕಳ ವಿಚಾರ ಮಾಡತ್ತು ಏನತ್ತ ನಾಳೆಗೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಿ ಮೈಯುನು ಆ ಹಾವು ನಮಗೇನರೇ ಮಾಡತ್ತದೇನು ನೋಡೋನು ಹೌದು ಹೌದು ಅವಾಗ ಮತ್ತ ಮುಂದಕ್ಕೆ ಹೋಯ್ತು ನೋಡ್ರಿ ಯಾಕಂದ್ರ ಹಾವು ಮಾತು ಕೊಟ್ಟಾದ ಶರಣಗ ಯಾರಿಗೆ ಏನು ಮಾಡೋದಿಲ್ಲ ಅಂತ ಹೇಳಿ ಹೌದು ಈ ಆಕಳ ಮತ್ತ ಎಲ್ಲಾ ಕೂಡಿ ಮತ್ತ ದನಕರ ಮುಂದಕ್ಕೆ ಹೋದುವೆ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಇಟ್ಟಿವು ಹಿಂಗ ಪ್ರತಿನಿತ್ಯ ಮುಂದಕ್ಕೆ ಹೋದು ಹಾವು ಇಲ್ಲಿ ಬಾಜುನೇ ಇರ್ತಿತ್ತು ಎಲ್ಲಾ ತಿರುಗಾಡಿ ಮೈತಿದ್ದು ಕರೆ ಹಾವಿಗೆ ಏನು ಮಾಡ್ಲಿಲ್ಲ ಹೌದು ಈ ದನಕರ ಎಲ್ಲಾ ತಿಳ್ಕೊಂಡು ಅತ್ತ ಮಗಂದ ಹಾವು ಅಂಜಾದ್ ನೋಡ್ ನಮಗಿದು ಹೌದು ನಮಗೆ ಅಂಜಾದ್ ನೋಡಿದು ನೋಡ್ರಿ ಇವು ನಮಗ ಅಂಜಾದ ದನ ಕರುಗಳು ತಿಳ್ಕೊಂಡು ಇವು ಹೊಸು ಹೌದಾ ದನನೇ ದನ ಮೊದಲೇ ದನ ಮುದಿಕ್ಯ ಅಂಜಾದತ್ತೆ ತಿಳ್ಕೊಂಡು ಮರ್ದಿನ ಏನು ಮಾಡ್ಲಕತ್ತವ್ರಿ ಹಾವು ತನ್ನ ಪಾಡಿಗೆ ತಾನು ಸುಮ್ಮ ಕುತ್ತದ ಮೈಲಕತ್ತದ ಒಂದು ಕಿಡಿಗೇಡಿ ದನ ಹೋಗಿ ಹಾವಿನ ಹೆಡಿ ಮ್ಯಾಗ ಕಾಲಿಡ್ತದ ನೋಡು ಇದ್ದಗದ ಮುದಿಕ್ಯ ಆದ್ರೂ ಶಾಂತ ಆಯ್ತು ಕರೆ ಈ ಹಾವು ಹೊಟ್ಟೆ ಶಾಂತ ಆಗವ ಇನ್ನು ಹೊತ್ತಿಗೆ ಹೋಗತ್ರಿ ಹಾವು ಹೌದು ಹೊತ್ತು ಮುಡಗನ ಹೊತ್ತಿಗೆ ಹೋತದತಿ ಹೌದ್ರಿ ಟೈಮಿಂಗ್ ಆಗೈತ್ರಿ ಈ ಹಾವಿಂದ ಟೈಮಿಂಗ್ ಆಗ್ಯಾದ್ರಿ ಇಲ್ಲಿ ಹೌದು ಹೆಡಿ ಮ್ಯಾಗ ಕಾಲಿಟ್ಟು ಬಿಡ್ರಿ ಇರ್ಲಿ ಬಿಡ್ರಿ ಇನ್ನು ವಿಷಯ ಕೇಳ್ರಿ ಏನ್ರಿಪ್ಪ ಬಹಳ ಇಲ್ಲಿಗೆ ಬಂದದ ಏನ್ರಿಪ್ಪ ಅದು ಏನು ಹೆಡಿ ಮ್ಯಾಗ ಕಾಲಿ ಇಟ್ಟು ದನ ಮೈಲಕತ್ತು ಶರಣಗ ಮಾತು ಕೊಟ್ಟಾದ್ರಿ ಹೌದು ಕರೆ ಹಾವು ನಿಷ್ಠಾವಂತ ಅದದು ಹೌದಪ್ಪ ಹೌದು ಶರಣಗ ಮಾತು ಕೊಟ್ಟಾದ ಎಲ್ಲಾ ದನ ಬರುತ್ತಿದ್ದು ಹಾವಿಗೆ ತುಳಿತಿದ್ದು ಮೈತಿದ್ದು ಯಾಕಪ್ಪ ಹಾವು ಶಾಂತ ಆಗ್ಯದ ಇವಕ್ ಭಯನೇ ಹಾರ್ಯದ ಹೌದಪ್ಪ ಹೌದು ಆ ಶರಣ ಅದೇ ಹಾದಿ ಹಿಡದೆ ಬಂದತ್ತ
ಅವ ಅಂದ ಹೌದು ಏನೋ ಒಂದ್ ತಿಂಗಳ ಹಿಂದ ನಾವ್ ಹೋಗಾಗ ಬಾಳ ಚಂದ ಇದ್ದಿ ಘಾಮಿದ್ದಿ ಹೌದು ಮತ್ ಇಟ್ಟ್ಯಾಕ ಸ್ವರ್ಗಿದೋ ನಿಂದ ಏನ್ ಪರಿಸ್ಥಿತಿ ಅತ್ತ ಹಾಮಿಗ ಅವ ಶರಣ ಮಾತಾಡ್ಸದತ್ತ ಹಿಂಗ್ಯಾಕಾಗ್ಯದೋ ಯಪ್ಪ ನಿನಗ ಮಾತು ಕೊಟ್ಟಿದ್ದೆ ಏನತ್ತ ಯಪ್ಪ ಈ ಲೋಕ ಹೆಂಗದ ಹಂಗ ನಾ ಇರ್ತೀನಂದೆ ಹೌದು ಈ ಲೋಕ ಇದ್ದಂಗ ನೀ ಇರುದು ಬ್ಯಾಡೋ ಶಾಂತ ಆಗಂದಿ ಹೌದು ನೋಡ ನಾ ಶಾಂತ ಆಗಿದಕ್ಕಾಗಿ ನನ್ನ ಹೆಡಿ ಮ್ಯಾಗ ಕಾಲ್ ಕೊಟ್ಟ ಮೈದಾವ ಹೌದು ಹಿಂಗಾಗ್ಯದ ಹಾ ಹಾ ಅವಾಗ ಅವ ಅನ್ನತ್ತ ಏನತ್ತ ಹೌದತ್ತಮ್ಮ ನಿಂದೆ ಕರೆಕ್ಟ್ ಅದ ಹಾ, ಹಾ. ಈ ಜಗತ್ತಿ ಹೆಂಗಿರುತ್ತದ ಹಂಗನ್ನು ನೀ ಹಂಗೆ ಇರು ಹೌದು ಆದ್ರೆ ಯಾವಕ್ಕೂ ಕಡಿಲಕ್ ಹೋಗಬೇಡ ಹೌದು ಸಂದರ್ಭ ಬಂದಾಗ ಬರೇ ಬುಸ್ ಅನ್ನ ಸಾಕಿ ಅಂಜಿ ಓಡಿ ಹೋತಾವನ್ನತ್ತವ ಶರಣ ವಿಚಾರ ಮಾಡ್ರಿ ಜರನ ಬರೇ ನಿಮಗ ಕಡಿಯುವುದಲ್ಲ ಬರೇ ಬುಸ್ ಅಂದ್ರ ನೀವು ರಾಹುಲ್ ಮಾಸ್ತಾರ ಬರೇ ಅದಕ್ಕೆ ಹೇಳೋದಾದ ರಾಹುಲ್ ಮಾಸ್ತಾರಗ ಏನತ್ತಿಪ್ಪ ಬರೇ ಬುಸ್ ಅನ್ನೋದು ಬೇಡ ಹೌದು ಬರೇ ಹಾವು ಶಿಟ್ಟಿಗೆ ಕಣ್ಣು ತೆಗೆದ್ರೆ ನೀವು ಉಸ್ಸತ್ತೀರಲ್ಲಿ ಹೌದು ಹೌದಿಲ್ಲ ಈ ಕಡೆ ಬುಸ್ ಅಂದ್ರ ನೀವು ಟುಸ್ ಹೌದಿಲ್ಲ ಹೌದು ಅದಕ್ಕೆ ಇರ್ಲಿ ಏನ್ರಿಪ್ಪ ಅವ್ರು ಬಹಳ ಚಂದ ಹೇಳಿದ್ರ ವಿಷಯ ಏನ್ ಹೇಳ್ಯಾರಿಪ್ಪ ಗುರುಜಿ ಅವರು ಜಗತ್ತಿನ್ಯಾಗ ಹೌದು ಇತ್ತಿತ್ತಲಾಗ ಎಲ್ಲಾ ಕಲಾವಿದರು ಹೌದು ಒಳ್ಳೆಯವ್ರ ಹಾಡವ್ರೆ ಸಿಗ್ಲಾಕತ್ತಾರ ಸಿಗ್ಲಾಕತ್ತಾರ ರಾಹುಲ್ ಮಾಸ್ತರ ನಿನಗೊಂದು ಮಾತು ಹೇಳುವುದದ ಏನಪ್ಪ ಜಗತ್ತು ಹೆಂಗ್ಯಾಕಿರಲಕ್ಕ ಹಾ ಹಾ ಜಗತ್ತ ಹೆಂಗ್ಯಾಕಿರುವಲ್ತಕ್ಕ ಹೆಂಗ್ಯಾಕಿರಲಕ್ಕ ಹೌದು ಒಂದು ಮಾತು ಹೇಳ್ತೀನಿ ದೈವ ಕರೆ ಇತ್ತಂದ್ರ ಅಷ್ಟೇ ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು ಇಲ್ಲಂದ್ರ ಇಲ್ಲ ಹೌದು ಕೇಳ್ರಿ ಏನಿಪ್ಪ ಹೇಳ್ದ ರಾಹುಲ್ ಮಾಸ್ತವ್ರ 3 ಮ್ಯಾಳ ಪಟಿಂಗ್ ಮ್ಯಾಳಿದ್ದು ಅವು ನನಗ ಮುಂದೆ ಶಬಾಶಿನೇ ಕೊಡ್ತಿದ್ದು ಹಿಂದ ನನಗ ಅವಂದ್ ಏನು ಹೇಳತ್ತಾರ ಅಂತವ್ರದ್ದು ನೀ ವಿಚಾರ ಮಾಡಬೇಡ ಹೌದಪ್ಪ ಹೌದು ಹೆಂಗ ಕೇಳು ಹೆಂಗಿಪ್ಪ ನೀ ಬೆಳೆತನ ಕಿವುಡಾಗು ನೀ ಬೆಳೆತಕ್ಕ ಕಿವುಡಾಗು ಕಿವುಡಾಗು ಹೌದು ನೀನು ಬೆಳೆತನ ಕಿವುಡಾಗು ದುನಿಯಾದವರು ದುನಿಯಾ ಮಾತಾಡ್ತಾರ ಕೇಳಿಸ್ಕೋಬೇಡ ಹೌದಪ್ಪ ಹೌದು ಬೆಳೆದ ಮ್ಯಾಗ ನೀ ಮೂಕಾಗು ಅಂದಾನತ್ ಹೇಳಿ ನೀ ಹೊಳ್ಳಿ ಅಲ್ಲಕ್ ಹೋಗಬೇಡ ಇದು ಜಗತ್ಯದ ನೇಮ ಅವಾಗ ಜಗತ್ಯದಾಗ ನೀ ಬೆಳೆದೇ ತೀರ್ತಿ ಹೌದು ಎಂತ ಮಾತು ಮುದಿಕ್ಯ ಬೆಳೆತಕ್ಕ ಕಿವುಡಾಗು ಬೆಳೆದ ಮ್ಯಾಗ ಮೂಕಾಗು ಬೆಳೆದ ಮ್ಯಾಗ ಮೂಕಾಗು ಮನ್ಯಾಗು ಯಾನನ್ಲಾಕ್ ಹೋಗ್ಬೇಡ ಮುತ್ಯ ಅಮೋಘ ಆಶೀರ್ವಾದ ಜರ ನಿನ್ನ ಮ್ಯಾಗಿತ್ತಂದ್ರ ಹೌದು ಜಗತ್ತದಾಗ ಹಾಡೇ ತೀರ್ತಿರಿ ಹೌದು ಹೌದಿಲ್ಲ ಹೌದು ಯಾಕಪ್ಪ ಅಂತಂದ್ರ ಯಾಕೆ ನಾ ಹೇಳಿ ನಿನಗ ಏನತ್ತ ಕರೆ ಡಾಂಬಿಕ್ ಸಾಂಗ್ ಹಾಕಬೇಡ್ರಿ ಇದು ಆಗಿ ಬರುದಿಲ್ಲ ಹೌದಿಪ್ಪ ಹೌದು ಡಾಂಬಿಕ್ ಸಾಂಗ್ ಹಾಕವ್ರೆ ಬಾಳ ಮಂದಿ ಅದಾರ ಇಲ್ಲಿ ಅದಾರಲ್ರಿಪ್ಪ ಅವು ಬೇಡ ಬೇಡ ನಿಮ್ದು ಏನು ಸ್ವಂತ ಅದ ನೋಡು ಹಾ ಹಾ ಅದನ್ನ ಮಾಡಿದ್ರೆ ಜಗತ್ ನಿಮಗ ಒಲಿತದ ಒಲಿತದ ಹೌದಪ್ಪ ಹೌದು ಅದಕ್ಕೆ ಇರ್ಲಿ ಹಾ ಹಾ ಒಂದು ಪ್ರಶ್ನೆ ಕೇಳಿದ್ ನಾ ಅವ್ರಿಗೆ ಏನ್ ಕೇಳಿರಿಪ್ಪ ಪ್ರಶ್ನೆ ಪ್ರಥಮದಲ್ಲಿ ಭೂಮಿ ತೆಲಿ ಮ್ಯಾಗ ಪ್ರಥಮದಲ್ಲಿ ಭೂಮಿ ತಲಿ ಮ್ಯಾಗ ಮೊರಮದಾಗ ಅಗ್ನಿ ತುಳದವ್ರು ಯಾರ ನಾನೇ ಅವ್ರು ಹೇಳಿದ್ರು ಇದ್ದಾಗೆ ಅದತ್ತ ಕರಬಲ್ ವಿದ್ದದೊಳಗ ಎಲ್ಲಾ ಸೈನಿಕರು ಒಳಗ ಸಿಕ್ಕಾಗ ಹೌದು ಶರಣರು ತುಳ್ದಾರ ಅದಕ್ಕ ಹಾಗೆ ಅವ್ರು ಎದಕ್ಕೆ ತುಳ್ದಾರ ಎದಕ್ಕಿಪ್ಪ ಎಲ್ಲಾ ಸೈನಿಕರಿಗೆ ಒಳ್ಳೇದ ಆಲತ್ ಹೇಳಿ ಮನೆಗೆ ಬೆಂಕಿ ಹತ್ತಿತ್ತ ಹೌದಿಪ್ಪ ಹೌದು ಸ್ವಲ್ಪ ವಿಚಾರ ಮಾಡ್ರಿ ಮಾಸ್ತರ ಹಾ ಹಾ ಮಾತು ಸಿಕ್ಕಾದನೇ ಹೇಳುದಲ್ಲದು ವಿಷಯ ಅರ್ಥ ಆಗಬೇಕು ಜನರಿಗೆ ಅರ್ಥ ಆಗಬೇಕು ಸೈನಿಕರು ಒಳಗೆ ಸಿಕ್ಕಾರ ಅಂದ ಬಳಕ ಅದೇ ಬೆಂಕಿನ ಶರಣರು ತುಳಿದಾರ ಅಂದ್ರ ಆ ಸೈನಿಕರು ಉಳಿದ್ರೋ ಏನು ಇಲ್ಲೋ ಏನು ಉಳಿದಾರೋ ಒಂದು ಇತ್ಯರ್ಥ ಆಗ್ಬೇಕು ಯಾಕ್ರಿ ಹೌದು ಅವಾಗ ತುಳಿದಾರ ಅಂತ ಹೇಳಿ ಈಗೂ ತುಳಿತಾರ ಅಂದ್ರೆ ಏನ್ ಅರ್ಥ ಅದು ಅದ ಅರ್ಥ ಏನಪ್ಪ ಅದು ನಾ ಅಂತೀನಿ ಏನಿಪ್ಪ ಈ ಉತ್ತರ ಹೇಳುವಲ್ಲಿ ಸ್ವಲ್ಪ ಎಲ್ಲೋ ಇನ್ನೊಂದು ಸ್ವಲ್ಪ ಅಳಿಗಾಡಿರತ್ತ ನೀವು ವ್ಯತ್ಯಾಸ ಮಾಡ್ಕೊಂಡಿರಿ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡಿರಿ ಹೌದ್ ಹೌದಿಲ್ಲ ಹೌದ್ ಅದಕ್ಕ ಬಸವಣ್ಣ ಏನ್ರಿ ಗೌಡ್ರ ಅವರು ನಮಗ ಒಂದು ಕೇಳಿದ್ರು ಏನ್ ಕೇಳ್ಯಾರಿಪ್ಪ ನಮಗೊಂದ ಏನು ಕೇಳ್ಯಾರಂದ್ರ ಏನ್ ಕೇಳ್ಯಾರಿಪ್ಪ ಸ್ವಲ್ಪ ಶಾಂತ ರೀ ಹೌದ್ ನೀ ಸುಮ್ಕೊಂಡ್ರು ಗೌಡ್ಯ ಯಾವ ಹೌದು ತಂದಿ ಹಾ, ಹಾ. ಮೌಲಾಲಿ ಶರಣ ತಂದಿ ಮೌಲಾಲಿ ಶರಣ ವಿಷಯ ಕೇಳ್ರಿ ಹೌದ್ ತಂದಿ ಮೌಲಾಲಿ ಶರಣ ತಾಯಿ ಬೀಬಿ ಫಾತಿಮಾ ಬಿಬಿ ಫಾತಿಮಾ ಇವರು ಹೊಟ್ಟ್ಯಾಗ ಇಬ್ಬರು ಮಕ್ಕಳು ಹುಟ್ಟಿ ಬರುತ್ತಾರ ಅವರೇ ಹಸೇನಿ ಮತ್ತ ಹುಸೇನಿ ಹೌದ್ ಹಸೇನಿ ಹುಸೇನಿ ಹುಟ್ಟಿ ಬಂದ್ರು ಹೌದು ಒಬ್ಬವ ಬಂದು
ದಾನ ಕೇಳದ ತಂದೆ ತಾಯಿ ಇದ್ದಂತವ್ರು ಮಕ್ಕಳಿಗೆ ದಾನ ಕೊಟ್ರು. ಹೌದಿಪ್ಪ ಹೌದು. ಆ ಕೆಟ್ಟ ಮನುಷ್ಯ ಒಯ್ದು ಬಜಾರದಾಗ ಮಕ್ಕಳಿಗೆ ಮಾರ್ದ. ಮಕ್ಕಳು ಇಲ್ಲಾರ್ದಂತ ಸಾವುಕಾರ ಹಸೇನಿ ಉಶೇನಿ ಮಕ್ಕಳಿಗೆ ತಗೊಂಡು ಹೋಗಿ ಜ್ವಾಕಿ ಮಾಡಿ ದೊಡ್ಡವ ಮಾಡದ. ಹೌದಿಪ್ಪ ಹೌದು. ಅಲ್ಲಿ ಏನಾತಿತ್ತು ಆಗಿನ ಸಂದರ್ಭದೊಳಗ? ಏನಾಕಿತಿಪ್ಪ? ಆ ಊರಿಗೆ ಒಂದು ರಾಕ್ಷಸ ಬೆನ್ನ ಹತ್ತಿತ್ತು. ಹೌದು. ಪ್ರತಿಯೊಬ್ಬರ ಮನೆಯಿಂದ ಒಂದು ಮಾನವನ ಆಹಾರ ಆ ರಾಕ್ಷಸಕ್ಕೆ ಬೇಕಾಗಿತ್ತು. ಪ್ರತಿದಿನಕ್ಕೂ ಒಂದು ಆಹಾರ ಬೇಕಾಗಿತ್ತು. ಹೌದಿಪ್ಪ ಹೌದು. ಅವಾಗ ಒಂದು ದಿನ ಆ ಹಸೇನಿ ಮತ್ತು ಹುಸೇನಿ ಶರಣರು ಇರತಕ್ಕಂತ ಮನಿಪಾಳೆನೆ ಬತ್ತು. ಹೌದು. ನಾ ಬೇಡಿ ಬಗ್ಸಿ ತಂದ ಮಕ್ಕಳನ್ನ ಹೆಂಗ ನಾ ಪ್ರಾಣ ಕೊಡ್ಲತ್ತೆ ತಿಳ್ಕೊಂಡು ಆ ಸಾವುಕಾರನೇ ಹೋಲಕ್ ನಿಂತ ರಾಕ್ಷಸನಂತೇಳಿ. ಹೌದಿಪ್ಪ ಹೌದು. ಜಗತ್ತಾದ ಮ್ಯಾಗ ಹುಟ್ಟಿ ಬಂದಿರತಕ್ಕಂತ ಶರಣರು ಹೇಳ್ತಾರತ್ಯಪ್ಪ, ಈ ಮರ್ತ್ಯಕ್ಕೆ ನಾವು ಹುಟ್ಟಿ ಬಂದಿದ್ದೆ ಲೋಕ ಕಲ್ಯಾಣಕ್ಕಾಗಿ. ಹೌದು. ನಾವು ಇರ್ಲಕ್ಕಾಗಿ ನೀ ಯಾಕೆ ಹೋಗಿ ಆ ರಾಕ್ಷಿಗೆ ಬಲಿ ಆತಿದಿ? ನೀ ಹೋಗ್ಲಿಕ್ಕೆ ಹೋಗಬೇಡ, ಆ ರಾಕ್ಷಿಗೆ ಸ್ವತಃ ನಾವೇ ಹೋಗಿ ಭೇಟಿ ಆತೀವಿ ಅಂದ್ರು. ಹೌದಿಪ್ಪ ಹೌದು. ನೋಡ್ರಿ, ಸಣ್ಣ ಪ್ರಾಯದ ಮಕ್ಕಳು ಹಸೇನಿ ಸಾಬ ಮತ್ತು ಹುಸೇನಿ ಸಾಹಿಬ ಇಬ್ರು ಶರಣರು ಕೂಡಿ ಏನ್ ಮಾಡ್ತಾರಿಪ್ಪ? ಆ ರಾಕ್ಷಿ ಗುಹೆ ಒಳಗ ಹೋಗ್ತಾರ. ರಾಕ್ಷಿಗೆ ನಿದ್ದೆ ಹತ್ಯಾದ. ಹೌದಿಪ್ಪ ಹೌದು. ಇದಕ್ಕೆ ನಿದ್ದೆ ಹತ್ಯಾದ. ನಿದ್ದೆಯೊಳಗಿಂದ ಎಬ್ಸದ್ರೆ ಪಾಪ ಹತ್ತಾದತ್ತೆ ತಿಳ್ಕೊಂಡು ಹಸೇನಿ ಹುಸೇನಿ ಶರಣರು ರಾಕ್ಷಿಯ ಒಂದು ತೆಲೆದಿಂಬ ಕೂತು. ಅವಾಗ ರಾಕ್ಷಿಗೆ ಎಚ್ಚರ ಇತ್ತು. ಮಾನವರ ಒಂದು ವಾಸನೆ ಅದಕ್ಕೆ ಬಡದ ಎಚ್ಚರಾಗಿ ಹಸೇನಿ ಹುಸೇನಿ ಶರಣರ ಮಾರಿ ನೋಡಿದಾಗ ರಾಕ್ಷಿಯಲ್ಲಿ ಇರ್ತಕ್ಕಂತ ಒಂದು ರೂಪ ಎಲ್ಲ ಬದಲಾಗಿ ಮಾನವ ರೂಪ ಆಗ್ಯಾದ. ಹೌದಿಪ್ಪ ಹೌದು. ಯಾಕ್ರಿ? ಮಾನವ ರೂಪ ರಾಕ್ಷಿ ತಾಳ್ಯದ. ಮತ್ತ ಹಂಗಾದ್ರಲ್ಲ ಆ ರಾಕ್ಷಿ ಹಿಂದಿನ ಜನ್ಮದಾಗ ಏನಾಗಿ ಇತ್ತು, ಆ ರಾಕ್ಷಿಗೆ ಒಬ್ರು ಶ್ರಾಪ ಕೊಟ್ಟಾರ. ಆ ಶ್ರಾಪೆ ಮತ್ತೊಬ್ರು ಹುಷಾಪ್ ಮಾಡ್ಯಾರ. ಆ ರಾಕ್ಷಿ ಹಿಂದಿನ ಜನ್ಮದಾಗ ಏನಾಗಿ ಇತ್ತು, ಅದರ ಹೆಸರು ಏನು? ಕೇಳ್ಯಾರಿಪ್ಪ ಪ್ರಶ್ನೆ. ಇದು ಪ್ರಶ್ನೆ ಅವ್ರಿಗೆ ಕೇಳ್ಯಾರ. ಕೇಳ್ಯಾರ ಯಾಕ್ರಿ? ಕೇಳ್ಯಾರಲ್ರಿ, ಇದೇ ಕೇಳ್ಯಾರ. ಇದನ್ನೇ ಕೇಳ್ಯಾರ. ಅದಕ್ಕೆ ನಮ್ಮ ಗುರು ನಮಗ ಬುದ್ಧಿ ಕೊಟ್ಟಟ್ಟು. ಹೆಂಗ್ರಿಪ್ಪ ಅದು? ಅದಕ್ಕೆ ಆತ್ಮೀಯ ಬಂಧುಗಳೇ, ಏನಿಪ್ಪ ಈ ಜಗತ್ತದೊಳಗ ಹೌದ್ರಿಪ್ಪ ನಾವು ಮಾಡಿದ್ದೆ ಖರೆ, ಇದು ನಂದೇ ಖರೆ ಅನ್ನಂಗ ಇಲ್ಲ. ಹೌದಪ್ಪ ಹೌದು. ಪ್ರಪಂಚ ಜಗತ್ತ ಲೋಕ ಬಹಳ ದ್ವಾಡದ. ಲೋಕದಾಗ ಎಲ್ಲಾರು ಶಾಣ್ಯರೇ ಅದಾರ. ಹೌದಪ್ಪ ಹೌದು. ನಮಗ ಎಟ್ಟ ತಿಳಿದಾದ ಅಟ್ಟ ಮಾತಾಡೋದಾದ. ಹೌದಪ್ಪ ಹೌದು. ಒಬ್ಬ ಮನುಷ್ಯ ಇದ್ದ. ಮರ್ತ್ಯಕ್ಕ ಹುಟ್ಟಿ ಬಂದಿದ್ದ. ಅವನ ಹೆಸರು ಜುಲ್ಕರ್ ನಯನ. ಹೌದಿಪ್ಪ ಹೌದು. ಸ್ವಲ್ಪ ವಿಷಯ ಕೇಳ್ರಿ. ಅವನ ಹೆಸರ ಜುಲ್ಕರ್ ನಯನ. ಜುಲ್ಕರ್ ನಯನ ಹೌದಾ? ಮಾನವ ರೂಪದಾಗಿ ಇದ್ದ. ಹೌದು. ಪ್ರತಿನಿತ್ಯ ಅವನ ಮನಸ್ಸಿನೊಳಗ ಹಾವಭಾವ ಬದಲಾವಣೆ ಆಗ್ಲಕತ್ತ. ಹೆಂಗ್ ಬದಲಾವಣೆ ಆಗ್ಲಕತ್ತಪ್ಪ ಅಂತಂದ್ರ ಮನುಷ್ಯರನ್ನ ಕೊಲ್ಲುವುದು, ಅವರಲ್ಲಿ ಇರ್ತಕ್ಕಂತ ರೊಕ್ಕ ರೂಪಾಯಿ ಒಡವೆ ಆಭರಣಗಳನ್ನ ಎಲ್ಲಾ ಕಸಿಯುವುದು. ಇಂಥ ಕ್ರೂರತ್ವ ಜುಲ್ಕರ್ ನಯನಾನ್ ಅಂತೇಳಿ ಭಕ್ತು. ಅದು ಮ್ಯಾಗ ಕೂತು ಯಾರು ನೋಡ್ತಿದ್ರಂದ್ರ ಯಾರಿಪ್ಪ? ಭಗವಂತ ನೋಡುತ್ತಿದ್ದ. ಹೌದಿಪ್ಪ ಹೌದು. ಇವನ ಕೆಟ್ಟ ಕ್ರೂರತ್ವವನ್ನು ಎಲ್ಲಾ ನೋಡಿ ಹೌದು ಮರ್ತ್ಯಕ್ಕೆ ಇಳಿದು ಬಂದ ಮ್ಯಾಗ ಭಗವಂತ ಶ್ರಾಪ ಕೊಟ್ಟವ್ರು ಯಾರತ್ತಿ ಕೇಳ್ಯಾರ. ಕೇಳ್ರಿ ಉತ್ತರ. ಶ್ರಾಪ ಭಗವಂತ ಕೊಡ್ತಾನ. ನೀ ಮಾನವ ಇದ್ದಾವ, ನಿನ್ನ ಅಂತರಾತ್ಮದೊಳಗ ನಿನ್ನ ಒಳಗ ರಾಕ್ಷಸ ಗುಣ ಬಂದದಂದ್ರೆ ಈ ಭೂಮಿ ಮ್ಯಾಗ ನೀ ರಾಕ್ಷಸಿ ಆಗಿ ಉಳಿಯತ್ತ ಶ್ರಾಪ ಕೊಟ್ಟ. ಶ್ರಾಪ ಕೊಟ್ಟವ್ರು ಯಾರು? ಭಗವಂತ. ಆ ಜುಲ್ಕರ್ನಯನ ರಾಕ್ಷಸ ಆಗಿ ಬದಲಾಲಕತ್ತ. ಯಪ್ಪ, ನಾ ಮಾಡಿರ್ತಕ್ಕಂತ ಕೃತ್ಯಕ್ಕೆ ನೀ ಶ್ರಾಪ ಎಲ್ಲ ಕೊಟ್ಟಿ, ಮುಂದ ನನಗ ಈ ಶ್ರಾಪ ಹುಶ್ರಾಪ ಆಗ್ಬೇಕಾದ್ರ ಯಾರಿಂದ ಕಾರಣ ಅಂದಾಗ ಏನ್ ಹೇಳ್ತಾರಿಪ್ಪ? ಅವಾಗ ಹೇಳ್ತಾನ ಭಗವಂತ, ಮರ್ತ್ಯ ಮಂಡಲದೊಳಗ ತಂದಿ ಯಾರು? ಮೌಲಾಲಿ ಶರಣ. ಹೌದು. ತಾಯಿ ಬಿಬಿ ಫಾತಿಮನ ಹೊಟ್ಟಿಲಿ 2 ಮಕ್ಕಳು ಹುಟ್ಟಿ ಬರ್ತಾವ. ಹಸೇನಿ ಹುಸೇನಿ ಅನ್ನುವಂತ ಮಕ್ಕಳು ಹುಟ್ಟಿ ಬರ್ತಾವ. ಆ ಮಕ್ಕಳ ದರ್ಶನ ನಿನಗ ಆಯ್ತಪ್ಪ ಅಂತಂದ್ರೆ ನೀ ಮಾನವ ರೂಪ ತೆತ್ತಿ ಹೇಳಿ ಅಲ್ಲಿ ಪರಮಾತ್ಮ ಹೇಳಿ ಹೋಗಿ ನನ್ನ ಆತ್ಮೀಯ ಬಂಧುಗಳೇ. ಇದು ರಾಹುಲ್ ಮಾಸ್ತರ್ ಕೇಳಿರ್ತಕ್ಕಂಥ ಪ್ರಶ್ನೆಕ್ಕೆ ಉತ್ತರ. ಹಸೇನಿ ಹುಸೇನಿ ಸಾಹೇಬ್ರ ಅಲ್ಲಿ ಹೋದಾಗ ಜುಲ್ಕರ್ ನಯನ
ಅನ್ನುವಂತ ಮನುಷ್ಯ ಹೋಗಿ ರಾಕ್ಷಸ ಆಗಿದ್ದ. ಹೌದ್ ಹೊಳ್ಳಿ ಅಲ್ಯವ ಮತ್ತ ಮನುಷ್ಯ ರೂಪ ತಾಳದ. ಇವ್ರು ಮನುಷ್ಯ ರೂಪ ತಾಳದಾಗ ಹೊಂಟ್ರು. ಹೌದು ಯಪ್ಪ ನಿಮ್ದಿಂದೆ ನಾ ಮನುಷ್ಯ ರೂಪ ತಾಳಿನಿ, ಹೌದ್ ನನಗ ಏನಾದ್ರು ಈ ಭೂಮಿ ತೆಲಿ ಮ್ಯಾಗ ಕೂನು ಕೊಡ್ರಿ ಅಂದಾಗ ಅವಾಗ ಏನ್ ಆ ಮಾಡ್ತಾರಪ್ಪ? ರಾಕ್ಷಸನ ಕೂನು ಏನು ಉಳದಾದತ್ ಹೇಳ್ಯಾರ ಇವರು. ಹೌದ್ ಅವಾಗಿನ ಜುಲಕರ್ ನೈನಾನೇ ಈಗ ಡೋಲಿ ಹಿಂದ್ ಇರ್ತಕ್ಕಂತ ಜೂಲು ಪಕ್ಕೀರ್. ಹೌದು ಅವಾಗಿನ ಜುಲಕರ್ ನೈನಾನೇ ಈಗ ಡೋಲಿ ಹಿಂದ್ ಇರ್ತಕ್ಕಂತ ಜೂಲು ಪಕ್ಕೀರ್. ಹೌದ್ ಹೌದ್ ಯಾಕೋ ದೋಸ್ತ ಹಾ ಹೌದಿಲ್ಲ? ಹೌದಲ್ಲಪ್ಪ ನೋಡು, ಸಾಲಿಗೆ ಹೋಗ ಹುಡುಗ ಸುದೆ ಉತ್ತರ ಹೌದನ್ಬೇಕು ಹೇಳಿದ್ರ ವ್ಯವಹಾರ ಕಚ್ಚಿ ಬಿಚ್ಚಿ ಆಗಿರ್ಬಾರ್ದು. ಮತ್ತ ಕುಸ್ತಿ ಹಿಡಿತೀನಿ ಅಂತ ಹೇಳ್ತೀರಿ. ಹಿಂಗೆ ನಿಮ್ಮ ಕುಸ್ತಿ ಹೆಂಗ್ ಹಿಡಿತೀರಿ ಕುಸ್ತಿ ನೀವು? ಡಾವ್ ಹಾಕೋದು ಗೊತ್ತಿಲ್ಲ, ಎಲ್ಲಿ ಡಾವ್ ಹಾಕಿರ ಎಲ್ಲಿ ಬೀಳ್ತಾನ ಗೌಡ್ರ ಅನ್ನೋದು ಗೊತ್ತಿಲ್ಲ ನಿಮಗ. ಚಲೋ ಚಲೋ ಅವ್ರಿಗೆ ಸಿಕ್ಕಿಲ್ಲ ಹಿಡತ. ಅನಪದ ಎರಡನೇ ನುಡಿ ಆಗ್ಯದ, ನಿಮ್ ಉತ್ತರ ಕುಲ ಆಗ್ಯದ. ಹೌದಿಲ್ಲ? ತಲೆ ಕೆಡ್ಸೋಬೇಕು. ಒಟ್ಟ ಸಣ್ಣ ಮುಗಿತಾಗ ಏನ್ ಹೇಳ್ಬೇಕು ಉತ್ತರ, ಏನ್ ಹೇಳ್ಬೇಕು ಅನ್ಬೇಕು ಅಂತ ಪ್ರಶ್ನೆ ಕೇಳ್ಬೇಕು ಮೊಮ್ಮಗನ. ಅದಕ್ಕೆ ಇರ್ಲಿ. ಹೌದ್ ಇನ್ನ ಮುಂದೆ ವಿಷಯ ಹಾ ಹಾ ಮತ್ತ ಬಹಳ ಅದಾವ. ಅದಾವಲ್ರಿಪ್ಪ. ಅವ್ರು ಹೇಳ್ಯಾರ ಇನ್ನ ಬಹಳ ಚಂದ. ಏನತ್ತ? ಆ ಪ್ರಯತ್ನ ಮತ್ತು ಪ್ರಾರಬ್ಧದೊಳಗ ಹೌದ್ ಪ್ರಯತ್ನ ಮಾಡಿ ಹಾ ಹಾ ಇಂಥ ಮಕ್ಕಳು ಹುಟ್ಟ್ಯಾವ. ಹೌದ್ ಪ್ರಾರಬ್ಧದ ಹುಟ್ಟ್ಯಾವ. ಪ್ರಾರಬ್ಧದಾಗ ಅಂತವ್ರು ಹುಟ್ಟ್ಯಾರ. ಅಲ್ಲಿ ಪ್ರಾರಬ್ಧ ಆದ್ರಿ ರಾಹುಲ್ ಸರ. ಹೌದ್ ಅಲ್ಲಿ ಪ್ರಾರಬ್ಧ ಪ್ರಯತ್ನ ಮಾಡುದಿದ್ರ ನಾ ಗಂಡೆ ಹಡಿತೀನಂತೆ ಪ್ರಯತ್ನ ಮಾಡ್ರಿ ನೋಡೋನು. ಮಾಡಿಪ್ಪ, ನೀವು ಎಷ್ಟು ಬೇಕಾದಷ್ಟು ಪ್ರಯತ್ನ ಮಾಡ್ರಿ. ಸುಮ್ಮ ದಯವು ಹೇಳ್ರಿ. ಆತದೇನ್ರಿ ಗೌಡ್ರ ಆತದ? ಇಲ್ಲಿ ನಿಮ್ಗೊಂದ್ ಇಲ್ಲ. ಕೇಳ್ರಿ. ಇಲ್ಲಿ ಹಾ. ಪ್ರಯತ್ನ ಮಾಡಿ ಮಾನ್ಯ ಒಂದ್ ಹೆಣ್ಣು ನೋಡ್ಕೊಂಡ್ ಬಂದ್ರಿ. 28 ಹೆಣ್ಣು ನೋಡ್ಯಾನ್ರಿ. ಹಾ, ಹಾ. ಮಾನ್ಯ ಗಟ್ಟಿ ಆಯ್ತು, ಪ್ರಯತ್ನ ಮಾಡಿ ಮದುವೆ ಆಗ್ಲಕ್ ತಯಾರಾದ ಪಾದ ಜೀಪ್ ಹೊಳಿ ಬಂದದಿ ಮೊಮ್ಮಗನ ಮಾರಿ ಹಂಗಾಗ್ಯದ ನೋಡ್ರಿ. ಸುಳ್ಳು ಮಾಡಿ ಬಿಟ್ರ ಅವ್ರು. ಯಾಕೆ ಸುಳ್ಳು ಮಾಡ್ರು? ರಗಡ ಪ್ರಯತ್ನ ಮಾಡಿದೆಯಲ್ಲ. ಇವ್ರು ಕಟಿಂಗ್ ನೋಡಿದ್ರು. ಅದಕ್ಕ ಇರ್ಲಿ. ಇನ್ನ ಪದ್ಯ ಕೇಳ್ರಿ, ಹಾ, ಹೇಳ್ರಿ. ಮುಂದ ಮತ್ತೆ ಹೇಳೋದಾದ. ಓಕೆ ಓಕೆ. ಹೆಂಗ ಹೆಂಗಿಪ್ಪ? ಆಗಿ ತೀರಾಗ ಬ್ಯಾಡ್ರಿ ಆಡವ್ಯಾನ ದನ, ಮನುಷ್ಯತ್ವ ಎಂಬುದು ಕಲಿವಳ್ಳೆ ಗುಣ. ಪರೋಪಕಾರ ಮಾಡಿ ಪುಣ್ಯ ಪಡ್ಕೋರಿ ನೀವು, ಎಲ್ಲರೂ ಹೋಗುವುದು ಒಂದು ದಿನ. ಹಸನ ದೂರ ಮಾರೋ ನಿಮ್ಮ ಮನರನ ವ್ಯಸನ, ಮಾಚರ ಗೊಣಕ ಮಾಚರ ಹೊರದು ನೀವು ಹಚ್ಚಡೆ ಮುಗಳಾಡ. ಜಗದಾಗ ಹುಟ್ಟಿ ಬೆಳೆಸ್ರಿ ಒಳ್ಳೆಯ ಗುಣ, ವೈರತ್ವ ಯಾರ ಜೋಡಿ ತೊಡಬ್ಯಾಡ್ರಿ ಪಣ. ಪಣ ತೊಟ್ಟ ಊರೆಲ್ಲ ಪತ್ಯನೆ ಉಳಿದಿಲ್ಲ, ಆಗಿ ಹೋಗಿ ಅವ್ರಿ ಅಡವಿ ಹೆಣ. ಹಸನ ದೂರ ಮಾರೋ ನಿಮ್ಮ ಮನರನ ವ್ಯಸನ, ಮಾಚರ ಗೊಣಕ ಮಾಚರ ಹೊರದು ನೀವು ಹಚ್ಚಡೆ ಮುಗಳಾಡ. ಜಗದಾಗ ಹುಟ್ಟಿ ಬೆಳೆಸ್ರಿ ಒಳ್ಳೆಯ ಜನ, ವೈರತ್ವ ಯಾರ ಜೋಡಿ ತೊಡಬ್ಯಾಡ್ರಿ ಪಣ. ಪಣ ತೊಟ್ಟ